ಇವತ್ತು ನಮ್ಮ ಪಕ್ಷವನ್ನೇ ಬೆಳೆಸಲಿಕ್ಕೆ ವೀರಶೈವ ಲಿಂಗಾಯತರ ಮತ ಕ್ರೋಢೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅನ್ನೋಂಥದ್ದು ಚರ್ಚೆಗೆ ನಾವು ಇವತ್ತು ಕೂಡಿದ್ವಿ. ಚರ್ಚೆ ಮಾಡೋಣ. ಏನು ಯಾರಿಗೇನು ಅಂಜಿಕಿಲ್ಲ, ಭಯ ಇಲ್ಲ, ಯಾರಿಗೇನು ಆಗೋದೂ ಇಲ್ಲ. ದಯವಿಟ್ಟು ತಾವೆಲ್ಲರೂ ತಮ್ಮ ಸಲಹೆ ಸೂಚನೆ ಕೊಟ್ಟು ಅಲ್ಲಿಂದ ಮುಂದೆ ಕೊನೆಗಾದಾಗಿ ನಾವೆಲ್ಲ ಮಾಡ್ತೀವಿ. ಇಲ್ಲಿ ಸೇರಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯ ವೀರೇಶ್ ಅಂತ ಮಾಜಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷ. ಇವತ್ತು ಇಡೀ ರಾಜ್ಯಾದ್ಯಂತ ಚರ್ಚೆ. ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲೂ ದಾವಣಗೆರೆಯನ್ನು ಸೇರಿ ಅದ್ರ ಜಿಲ್ಲಾ ಮಟ್ಟದ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರ ಅಭಿಪ್ರಾಯ ಇಷ್ಟೇನೆ. ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಇವತ್ತು ಬರೀ ಅವರ ಹಿಂಬಾಲಕರನ್ನ ಇಟ್ಕೊಂಡು ಅವರಿಂದ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡಿಸ್ತಾ ಪಕ್ಷ ಸಂಘಟನೆಯನ್ನು ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಲ್ಲಿ ಇರ್ತಕ್ಕಂಥ ಗೊಂದಲಗಳಿರ್ಬೋದು, ರಾಜ್ಯ ಪದಾಧಿಕಾರಿಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಗೊಂದಲಗಳಿರ್ಬೋದು, ಎಲ್ಲದೂ ಕೂಡ. ಯಾಕಂದ್ರೆ ಲಿಂಗಾಯತರು ಯಾವಾಗ ವಿಫಲರಾಗಿಲ್ಲ. ನಿಜಲಿಂಗಪ್ಪನವ್ರ ಕಾಲದಿಂದ ಹಿಡಿದು ಸಿದ್ದೂರಪ್ಪನವ್ರ ಕಾಲದಿಂದ ಹಿಡಿದು ಯಾವತ್ತೂ ಸಾಮರ್ಥ್ಯ ಇದೆ ಅಂತ ಈಗಾಗಲೇ ನಿರೂಪಿಸಿದ್ದಾರೆ. ಆದ್ರೆ ಇವತ್ತಿನ BY ವಿಜಯೇಂದ್ರ ಅವರ ನೇತೃತ್ವವನ್ನು ನೋಡಿದ್ರೆ ಯಾಕೋ ಇದು ಲಿಂಗಾಯತರಿಗೆ ಹಿನ್ನಡೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಸಮರ್ಪಕವಾಗಿ ಹೋರಾಟ ಆಗಲಿಲ್ಲ, ಮಾಡಲಿಲ್ಲ. ಇವತ್ತು ಜನ ಕೇಳ್ತಾ ಇದ್ದಾರೆ, ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ರಾಜ್ಯಾಧ್ಯಕ್ಷ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇಷ್ಟೇನೆ. ಇವತ್ತೇನು ಹಿಂದೂ ಹುಲಿ ಅಂತ ಏನು ಇಡೀ ರಾಜ್ಯದ ಜನತೆ ಕರೀತಾ ಇದೆ ಅಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಅಧ್ಯಕ್ಷರು ಯಾರು ಬೇಕಾರಾಗಲಿ, ಲಿಂಗಾಯತರಂತ ಬಂದಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ವಿ ಸೋಮಣ್ಣ ಅವರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ನಿರಾಣಿ ಅವರು ಅಪ್ಕೊಂಡು ಹೋಗುವಂತ ಸಮಾಜ ಇದು. SC ಅಂತ ಬಂದ್ರೆ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, OBC ಅಂತ ಬಂದ್ರೆ ಕುಮಾರ್ ಬಂಗಾರಪ್ಪನವರಿದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ. ಯಾರನ್ನಾದ್ರೂ ಮಾಡಿ ಒಟ್ಟು ಈ ರಾಜ್ಯದಲ್ಲಿ ಒಂದು ಸಂಘಟನೆ ಅದ್ಭುತವಾಗಬೇಕು. ಈಗಿರ್ತಕ್ಕಂಥ ಸರ್ಕಾರ ತೊಲಗಬೇಕು. ಈ ವೀರಶೈವರ ಜವಾಬ್ದಾರಿ ಇದೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಇರ್ತಕ್ಕಂಥ ವೀರಶೈವ ನಾಯಕರು ಇದಕ್ಕೆ ಮುಂದಾಗಬೇಕಂತ ಇವತ್ತು ನಾವೆಲ್ಲ ಸೇರಿದ್ದೀವಿ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಹೇಳೋದಿಷ್ಟೇನೆ, ನಾವೆಲ್ಲರ ಬೆಂಬಲ ನಿಮಗಿದೆ. ನೀವು ಮೊದಲು ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಾವು ಒಂದು ಒಳ್ಳೆ ಸಂಘಟನೆಯನ್ನ ಮಾಡಿ ಇವತ್ತು ದುಡಿದಂತ ಕಾರ್ಯಕರ್ತರು ಇದು ನಮ್ಮ ಸ್ಲೋಗನ್ ಆಗಿ ಹೋಗ್ಬೇಕಾಗತ್ತೆ. ಎಲ್ಲ ನಮ್ಮ ಹಿರಿಕರ ಸಂದೇಶದ ಮುಖಾಂತರ ಪ್ರತಿ ಗ್ರಾಮಗಳಿಗೂ ಏನಾಗ್ತೈತಿ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಈ ವೇದಿಕೆ ಮೇಲಿರುವಂತ ನಮ್ಮೆಲ್ಲ ಗಣ್ಯರಿಗೆ ನಾವು ಕೈ ಬಲಪಡಿಸುವಂತ ಕಾರ್ಯಕ್ರಮ ಹಮ್ಮಿಕೋಬೇಕಾಗೈತಿ. ಪ್ರತಿ ಮನೆಗೂ ನಾವು ಹೋಗ್ಬಿಟ್ಟು ಬಸವನಗೌಡ ಪಾಟೀಲ್ ಅಂತ ಸಿದ್ದೇಶ್ವರ ಕೈ ಬಲಪಡಿಸ್ಬೇಕಂತೇಳಿ ಕೇಳ್ಕೊಂತ ನಾನು 2 ಮಾತು